ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಕ್ಕೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ, ಸೂರಸಂಗೊಳ್ಳಿ ರಾಯಣ್ಣನಿಗೆ, ಜೈ ಖಾನ್ಗೆ. नॉमिनेटेड कारपोरेटर बीच में से हटो भाई, बीच में से हटो भाई। एक मिनट तुम्हारी बहुत फास्ट जा रही है, बहुत जाने ದಯಮಾಡಿ ಯಾಕೀಗ ಸೇಫ್ ಖಾನ್ ಸರ್ ಅದೇ ರೀತಿ ಅಹಮದ್ ಸೇಫ್ ಹಾಗೂ ಎಲ್ಲ ಮುಖಂಡರು ದಯಮಾಡಿ ವೇದಿಕೆಗೆ ಆಗಮಿಸುವುದರ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಬರ್ತಾ ಇದ್ವಿ. ಮುಖಾಂತರ ಈ ಒಂದು ಕಾರ್ಯಕ್ರಮನ ಚಾಲನೆಯನ್ನು ನೀಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಮುಂದಿನ ಒಂದು ಟ್ರೇಲರ್ ಅನ್ನ ಹಾಗೂ ಹಾಡುಗಳನ್ನ ತೋರಿಸೋಕ್ಕಿಂತ ಮುಂಚೆ ತಮಗೋಸ್ಕರ ನಮ್ಮ ಬೆಳಗಾವಿಯ ಪ್ರತಿಭೆಯಾಗಿರುವಂತಹ ಶುಭ ಮಾರ್ಗಡೆಯಿಂದ ಒಂದು ಅತ್ಯದ್ಭುತವಾದಂತಹ ಹಾಡುಗಳನ್ನ ಕೇಳೋಣ. ಇವತ್ತು ನಾನು ಮತ್ತು ನಮ್ಮ ಇಡೀ ಕಳ್ಳ ತಂಡ ಇವತ್ತು ಬೆಳಗಾವಿ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳಾಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗಾವಿ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನಾನು ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ.
ಸರ್ ಈ ಕಳ್ಳ ಸಿನಿಮಾ ಒಂದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ಎರಡು ತರ ಕಾಣ್ತಾ ಇದೆ. ಈ ಡಬಲ್ ರೂಲ್ ಇದೆ, ಹೇಗಿದೆ ಸರ್? ಇಲ್ಲ ಸರ್, ಸಿಂಗಲ್ ರೋಲೇ, ಡಬಲ್ ರೋಲ್ ಅಲ್ಲ. ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾವು ಯೂತ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಕೆಲವೊಂದು ಎಲಿಮೆಂಟ್ಸ್ನ ಇಟ್ಟಿರ್ತೀವಿ, ಬಟ್ ಅದು ಡಬಲ್ ರೋಲ್ ಕಂಟಿನ್ಯೂ ಸರ್. ಸರ್ ಏನಿದು ಪೋಸ್ಟರ್ ನೋಡಿದ್ರೆ ಒಂಥರ ವಿಚಿತ್ರ ಕಾಣಿಸ್ತಾ ಇದೆ. ರಿಯಲ್ ಲವ್ ಸ್ಟೋರಿನ, ರಿವೆಂಜ್ ಲವ್ ಸ್ಟೋರಿನ, ಏನೋ ಮೆಸೇಜ್ ಇದೆಯಾ, ಸೋಷಿಯಲ್ ಮೆಸೇಜ್? ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ ಸೇದೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಜನರಿಗೆ ಯಾವ ನಿರೀಕ್ಷೆ ಏನಿದೆ? ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡೋಕ್ಕೆ. ಒಂದು ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಯಾಕೋ ಹೀರೋಯಿನ್ ಬಿಟ್ಟು ಬಂದಿದ್ರು. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರಿಬ್ರು ಹೀರೋಯಿನ್ಸ್ ಕೂಡ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರ ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ನೆಕ್ಸ್ಟ್ ಟೈಮ್ ಬೇಗ ಬರುತ್ತಾ ಕರ್ಕೊಂಡ್ ಬರ್ತೀರಾ ಸರ್? ಖಂಡಿತ ಕರ್ಕೊಂಡು ಬರ್ತೀನಿ ಸರ್, ಖಂಡಿತ ಕರ್ಕೊಂಡು ಬರ್ತೀನಿ. ಸರ್ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾವು ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ. ಸಿನಿಮಾ ನಿಮ್ಗೆ ಇಂಟ್ರೆಸ್ಟ್ ಇದೇನು? ಪ್ರೊಫೆಷನಲ್ ಮಾಡ್ತಾರೋ ಏನು ರಾಜಕೀಯ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಿನಿಮಾ ಯೂಸ್ ಮಾಡ್ಕೋತೀವಿ? ಇಲ್ಲ ಸರ್, ನಾನು ಪ್ರೊಫೆಷನಲ್ ಆಗಿ ಆಗ್ಬೇಕು ಅಂತ ನಾನು ಈ ಕಡೆ ಬಂದಿರೋದು. ನನಗೆ ರಾಜಕೀಯ ಕಡೆ ಇರ್ತಿದ್ರೆ ನಾನು ಜೊತೆಗೆ ಅಷ್ಟು ಕಡೆ ಹೋಗ್ಬಿಡ್ತಿದ್ದೆ. ನನಗೆ ಇಂಟ್ರೆಸ್ಟ್ ಇದೆ ಸರ್. ಯಾವ ಕಡೆ ಶೂಟ್ ಆಗಿದೆ ಸರ್ ಇದು? ಇದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ ಸರ್, ಹಂಪಿ ವಿಜಯನಗರಲ್ಲಿ ಶೂಟಿಂಗ್ ಆಗಿದೆ, ಮೈಸೂರಲ್ಲಿ ಶೂಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಆಗಿದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕದಲ್ಲೇ ಶೂಟಿಂಗ್ ಆಗಿದೆ. ಓವರ್ಸೀಸ್ ಆಗಿದೆಯಾ? ಇಲ್ಲ, ಕರ್ನಾಟಕ ಬಿಟ್ಟು ನಾವೆಲ್ಲೂ ಶೂಟ್ ಮಾಡಿಲ್ಲ ಸರ್. ಫಸ್ಟ್ ಫಿಲ್ಮ್ ಅತಿ ಬಬ್ಲಿ ಆಗಿ ಚಾಕ್ಲೇಟ್ ಇರೋ ತರ ಮಾಡಿದ್ರಿ ಸರ್. ಸೆಕೆಂಡ್ ತರ ರಾಕ್ ಕಾಣ್ತಾ ಇದ್ರೆ ಯಾಕೋ ಏನಾದ್ರು ಒಂದ್ ಸ್ವಲ್ಪ ವಿಶೇಷ ಏನಾದ್ರು ಕಾನ್ಸೆಪ್ಟ್ ಬಗ್ಗೆ ಅಲ್ಲ, ಕಾನ್ಸೆಪ್ಟ್ ಅದೇನೆ. ನನಗೆ ಒಂದೇ ತರ ಪಾತ್ರ ಮಾಡ್ಬೇಕು ಒಂದು ಇಷ್ಟ ಇಲ್ಲ. ಬೇರೆ ಬೇರೆ ತರ ಒಂದೊಂದು ಸಿನಿಮಾ ಬೇರೆ ಬೇರೆ ತರ ನಾವು ಟ್ರೈ ಮಾಡಬೇಕು. ಸೊ ಈಗ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಇದೊಂದು ಟ್ರೈ ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಏನಾಗ್ತಿದೆ, ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಈಗ ನಿಮಗೂ ಗೊತ್ತು ಯಾವ ಕಷ್ಟದಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಹೇಳಿ. ಸೊ ಹಂಗಿದ್ದಾಗ ಆ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು, ಆ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆ ಇಂಡಸ್ಟ್ರಿನ ಕಾಂಪಿಟೇಷನ್ ಕೊಡಬೇಕು. ಮೇಕಿಂಗ್ ವೈಸ್ ಆಗ್ಬೋದು, ಕತೆ ವೈಸ್ ಆಗ್ಬೋದು. ಯಾಕಂದರೆ ನಮ್ಮ ಕನ್ನಡಿಗರು ಅವ್ರಿಗೆ ಮುಜುಗರ ಆಗ್ತಿದೆ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಡೌನ್ ಆಗ್ತಿದ್ದಾರೆ. ಅವ್ರು ಹಂಗೆ ಆಗಬಾರ್ದು. ಎಲ್ಲೇ ಹೋದ್ರು ಎದೆ ತಟ್ಕೊಂಡು ಹೇಳ್ಬೋದು. ಅಂದರೆ ನಮ್ಮ ಕನ್ನಡ ಸಿನಿಮಾ ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಇಂಡಸ್ಟ್ರಿ ಇದ್ರ ಸಿನಿಮಾಗಳು ಬರ್ತಿದೆ. ಕಾಲೇಜ್ ಯೂಸ್ ತಲೆ ಇಟ್ಕೊಂಡು ಮಾಡಿದ್ರೆ ಪೇರೆಂಟ್ಸ್ ಏನಾದ್ರು ಖಂಡಿತವಾಗ್ಲೂ ಫ್ಯಾಮಿಲಿ ಇಟ್ಕೊಂಡೇ ಮಾಡ್ತೀವಿ ಸರ್. ಮೇಜರ್ ಟಾರ್ಗೆಟ್ ಯೂತ್ಸೇ, ಇಲ್ಲ ಅಂತ ನಾನು ಹೇಳಲ್ಲ. ಏನಕ್ಕೆ ಈ ಘಟನೆ ಪ್ರತಿಯೊಬ್ಬರು ಜೀವನ ನಡೆದಿರೋದು ಘಟನೆ ಇದು. ನಾನು ಆಯ್ಕೆ ಮಾಡ್ಕೊಂಡು ಪಾತ್ರ ಆಗ್ಬೋದು, ಸಿನಿಮಾ ಕತೆ ಆಗ್ಬೋದು, ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಬಂದು ಸಿನಿಮಾನ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲದೆ. ಸರ್ ಈಗ ನಿಮ್ಮ ಸಾಂಗ್ಸ್ ಎಲ್ಲ ಹಿಟ್ ಆಗಿದಾವೆ, ಈ ಪಿಕ್ಚರ್ ಹಿಟ್ ಆಗುತ್ತಾ ಗೊತ್ತಿಲ್ಲ ಸರ್. ಜನ ನಿರ್ಧಾರ ಮಾಡಬೇಕು. ಜನ ಇದನ್ನ ಇವಾಗ ಸ್ವೀಕರಿಸ್ಕೊಂಡ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ಹಿಟ್ ಆಗತ್ತೆ, ಇಲ್ಲ ಅಂದ್ರೆ ಏನು ಮಾಡಲ್ಲ. ಸರ್ ಈಗ ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಿಂದ ನಾನು ಆಕ್ಟರ್ ಆಗಬೇಕು ಅಂತ ನನಗೆ ರುಚಿತ್ತು. ಅದು ಹೇಗೆ ಬಂತು ಹೆಂಗೋ ದೇವರು ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ಮ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ, ಬರ್ಲಿ ಬಿಡಿ. ಅನ್ನದಾತ್ರ ಅಲ್ವಾ ಅವರೆಲ್ಲ. ಇಲ್ಲ, ಮೊದಲೇ ಸಿನಿಮಾದಲ್ಲೇ ಜರ್ಮನ್ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹಿಂಗ ಮುಂದ್ ಮಾಡ್ಕೊಂಡು ಹೋದ್ರೆ ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವರನ್ನೇ ಹೇಳ್ತಾ ಇದ್ದೀನಿ. ಏನು TRP ತಗೊಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನನ್ನ ಪರ್ಸ್ನಲ್ ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೇ ಫೀಲ್ಡಲ್ಲಿ ಇದ್ದು ನೀವು ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನಸ್ಸಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಅದನ್ನ ಕೇಳಿದ್ರು, ನಿಮ್ಮ ಅಬ್ಬನಿಗೂ ಬಾದಾರು ವರ್ಷಕ್ಕೆ ಒಂದ್ 2 ಪಿಕ್ಚರ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ಖುಷಿ ಪಡಿಸಾಕೈತೆ. ಅಲ್ಲ ಸರ್, ಏನಾಗ್ಬಿಡುತ್ತೆ ಅಂದರೆ ನೀವು ಹೇಳ್ತಿರೋದು ತಪ್ಪಿಲ್ಲ ಸರ್, ಅದು ನನಗೂ ಇದೆ ತಲೆಯಲ್ಲಿ. ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾ ಆದರೂ ಮಾಡಬೇಕಿಲ್ಲ, 2 ಸಿನಿಮಾ ಆದರೂ ಮಾಡಬೇಕು ಅಂತೇಳಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡಕ್ಷನ್ಸ್ ಹೌಸ್ ಆಗ್ಬೋದು, ಇಲ್ಲ ಹೀರೋಯಿನ್ಸ್ ಆಗ್ಬೋದು, ಎಲ್ಲ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಈಗ ಫಾಸ್ಟ್ ಫ್ಯಾಕ್ಟ್ರಿ ಥರ ಸಿನಿಮಾಗಳು ಮಾಡಿದ್ರೆ ಜನ ಸ್ವೀಕರಿಸ್ಕೊಳ್ಳಲ್ಲ. ಈಗ ಜನ ತುಂಬ ಚೂಸಿ ಆಗ್ಬಿಡೋದು. ಬಿಕಾಸ್ OTT ನಮ್ಗಿರೋ ಕಾಂಪಿಟೇಷನ್ ಇವತ್ತು ಬೇರೆ ಹೀರೋಗಳಲ್ಲ, ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಎಸ್, ಆಗಿರೋದ್ರಿಂದ ಸುಮಾರು ಜನ, ಹಲವಾರು ಜನ ಕೊಟ್ಟಿದ್ದೀವಿ ಸರ್ ಈ ಸಿನಿಮಾದಲ್ಲಿ. ನಾನು ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ. ನಾನು ಯಾವುದೇ ಕಾರಣ, ಒಂದು ನಿಮಿಷ ಸರ್ ಮಾತು ಮುಗಿಸ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆ ಆರ್ಟಿಸ್ಟ್ಗಳನ್ನ ನಾನು ಎಂಟರ್ಟೈನ್ ಮಾಡಲ್ಲ. ಹಾಕೊಳ್ಳಿ, ತಪ್ಪಿಲ್ಲ. ಬಟ್ ಫಸ್ಟ್ ನಮ್ಮ ಭಾಷೆಗೆ, ನಮ್ಮ ಕನ್ನಡ ಹುಡುಗರು ಹುಡುಗಿರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡೋದು. ಅದು ಬಿಟ್ಟಿರೋದು ಉಳಿತಾ, ಅದು ಬೇರೆ ಭಾಷೆ ಕೊಡೋದು. ಸರ್ ಆಲ್ ಓವರ್ ಸ್ಟೇಟ್ ಎಷ್ಟು ಥಿಯೇಟರ್ ಅಲ್ಲಿ ಗೊತ್ತಿಲ್ಲ ಸರ್. ಇರ್ಬೋದು ಒಂದು 100, 150, 200 ಥಿಯೇಟರ್ ಅಲ್ಲಿ ಬರ್ಬೋದು ಸಿನಿಮಾ. ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. हिंदी में क्वेश्चन है, हिंदी में अभी आपके साथ 2 लोग और बैठे, अमान सेठ और मुरलाल, तीनों मिलकर एक फिल्म कब बनाएंगे? ಸರ್ ಈಗ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು, ವಯಸ್ಸಲ್ಲಿ ದೊಡ್ಡವ್ರು ನೀವು. ನಾವು ಕರ್ನಾಟಕದಲ್ಲಿ ಇದ್ದು ನೀವು ಕನ್ನಡ ಮಾತಾಡ್ಬೇಕು ತಾನೆ, ಹಿಂದಿ ಮಾತಾಡ್ತಾ. ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಎಲ್ರಿಗೂ, ಸ್ವಲ್ಪ ಕನ್ನಡ ಭಾಷೆನ
ಅಭಿಮಾನನ Our ಸ್ವಲ್ಪ channel ಜಾಸ್ತಿ is ಮಾಡ್ಕೊಳ್ಳಿ Hindi ಅಂತ. channel, sir. ಅಲ್ಲ I am asking you in ಸರ್ Hindi. ಅದನ್ನ ನಾನು ಹೇಳ್ತಾ ಇರೋದು ಹಾ. ಏನಂದ್ರೆ ಕರ್ನಾಟಕದಲ್ಲಿ ಇದ್ಮೇಲೆ ದಯವಿಟ್ಟು ಕನ್ನಡ ಮಾತಾಡಿ. ಹಾ. ಯಾಕೆ ಗೊತ್ತಾ, ನಾವು ಮಹಾರಾಷ್ಟ್ರ ಕಡೆ ಬಂದಾಗ ನಾವು ಹಿಂದಿ ಮಾತಾಡಲ್ವಾ? ಯಾವುದೇ ಇಲ್ವಾ ಹೇಳಿ? ತಮಿಳ್ ಹೋದಾಗ ನಂಗೆ ತಮಿಳ್ ಬಂದಿಲ್ಲ ಆದ್ರೂ ಕೂಡ ಸಣ್ಣ ಪುಟ್ಟ ಹಂಗೆ ನಾನು ಮಾತಾಡ್ತೀವಲ್ವಾ? ಯಾಕೆ ನೀನು ನಮ್ಮ ಈಗ ಭಾಷೆ ಈಗ ನಾವು ಕನ್ನಡ ಒಳಗೆ ಸರ್, ಕೇಳ್ತೀವಿ ಸರ್. ಹಾ, ನೀವು ಮೂರು ಮಂದಿ ಇಲ್ಲಿ ಕುಂತಿದ್ದಾರೆ, ಅಮನ್ ಸೇಠ್, ಮುರ್ನಾಲ್ ಅಂಡ್ ಸೈದ್. ನಿಮ್ದು ಒಂದು ಫಿಲಿಂ ಯಾವಾಗ ಬರ್ತದೆ? ಮೂರು ಮಂದಿ ಗೊತ್ತಿಲ್ಲ, ನಾವು ಮಾಡುವ ಅಂತ ಸರ್. ತಪ್ಪಿದೆ, ಇಲ್ಲೇ ನಿರ್ಮಾಪಕರು ಇದ್ದಾರೆ, ಕೇಳಿ ಅವ್ರಿಗೆ. ಇಬ್ರು ಹೀರೋ ರೆಡಿ ಇದೀವಿ. ಅವ್ರು ಯಾವಾಗ ಎಸ್ ಅಂದ್ರೆ ಅವ್ರು ರೆಡಿ. ಸ್ಟಾರ್ಟೆಡ್ ಸರ್. ಯಾವ್ದು ಸರ್? ಅವ್ರು ಹೇಳ್ಬೇಕಲ್ಲ ಸರ್, ಅವ್ರು ಡಿಸೈಡ್ ಮಾಡಿ ಅವ್ರು ಹೇಳ್ಬೇಕು. ಈಗ 3 ಮಂದಿ ಜೊತೆ ಕೂತಿದ್ದೀರಿ, ಪೋಸ್ಟರ್ ರಿಲೀಸ್ ಆಗಿದೆ, ಪಿಕ್ಚರ್ ರಿಲೀಸ್ ಮಾಡಿ ಅಂತ ಸರ್ ಇವಾಗ ಈ ಚಿತ್ರದಿಂದ ಏನ್ ನಿರೀಕ್ಷೆ ಇಟ್ಕೊಂಡಿರಿ ಸರ್? ಒಂದು ಯಾವ ರೀತಿ ಒಂದು ಇದನ್ನ ಮಾಡ್ತಾರೆ ಸರ್, ಎಂಟೈರ್ ಕರ್ನಾಟಕ ಪ್ರವಾಸ ಅಂತ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಸ್ಲಮ್ ಹೋಗ್ಬಿಟ್ಟು ಸಿನಿಮಾನ ತಲುಪಿಸ್ತಾ ಇದ್ದೀನಿ. ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಮೀರಿಸಿ ನನಗೆ ಎಷ್ಟು ನನ್ನ ಕೈಲಿ ಏನಾಗ್ತಿದೆಯೋ ನನ್ನ ಶಕ್ತಿ ಮೀರಿ ನಾನು ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ಜನ ಸರ್, ದೇವರು. ನಿರ್ದೇಶಕರ ಕೆಲಸದ ಬಗ್ಗೆ ಹೇಳೋದಾದ್ರೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾವು. ಒಂದೊಂದು ಹೇಳ್ತೀವಿ ಸರ್, ಈ ಸಿನಿಮಾ ಆದ್ಮೇಲೆ ತುಂಬ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೆಸರು ಸಿಗುತ್ತೆ. ಯಾಕಂತಂದ್ರೆ ಅವರು ಇದಕ್ಕಿಂತ ಮುಂಚೆ ಒಂದು 6-7 ಸಿನಿಮಾ ಮಾಡೋದ್ರಿಂದ ಅವ್ರಿಗೆ ಪಾಪ ಒಳ್ಳೆ ನಿರ್ಮಾಪಕರು ಸಿಗಲಿಲ್ಲ, ಇಲ್ಲ ಒಳ್ಳೆ ಕಲಾವಿದರು ಸಿಗಲಿಲ್ಲ ಅವ್ರಿಗೆ. ಈ ಸಿನಿಮಾದಲ್ಲಿ ಎಲ್ಲರೂ ಕೊಟ್ಟಿದ್ದೀವಿ. ಪ್ರೊಡಕ್ಷನ್ ಹೌಸ್ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಅವ್ರಿಗೆ ಒಂದು ರಸಿಗೆ ಹೋಗ್ಬಿಟ್ಟಿದೆ. 6-7 ಸಿನಿಮಾ ಮಾಡ್ಬಿಟ್ಟು ಇವತ್ತು ಒಂದು ಸ್ಟಾರ್ ಡೈರೆಕ್ಟರ್ ಆಗಿಲ್ಲ. ಈ ಸಿನಿಮಾ ನಂಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾನು ಬಳಸ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.